ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಏಪ್ರಿಲ್ ತಿಂಗಳಿನಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ, ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಏಪ್ರಿಲ್ ತಿಂಗಳ ಗ್ರಹ ಗೋಚಾರದ ಬಗ್ಗೆ ಮೊದಲು ತಿಳಿದು ನಂತರ ಈ ಸಮಯದಲ್ಲಿ ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೋಡೋಣ. ಹಾಗೆ ಈ ಸಮಯದಲ್ಲಿ ಶನಿ ದೇವರ ಆರಾಧನೆಯನ್ನು ಮಾಡುವುದು, ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡುವುದು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಹಾಗೆ ಮಹಾಲಕ್ಷ್ಮಿಯ ಆರಾಧನೆಯಿಂದಾಗಿ ಅನೇಕ ರೀತಿಯ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇರುವಂಥ ಗೊಂದಲಗಳನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ. ಈಗ ನಾವು ನೋಡೋಣ, ಶನಿ, ಮಂಗಳ, ಸೂರ್ಯ ಹಾಗೆ ಇನ್ನಿತರ ಗ್ರಹಗಳ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು. ಮೊದಲಿಗೆ ನಾವು ನೋಡುವುದಾದರೆ ಶನಿದೇವ. ಶನಿಯು ನಿಮ್ಮ 9ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾನೆ, ಜೊತೆಗೆ ಯೋಗಕಾರಕನು ಕೂಡ ಆಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಸ್ಥಿರ ಆದಾಯ, ವೃತ್ತಿಪರ ಲಾಭಗಳು, ಹಿರಿಯರ ಆಶೀರ್ವಾದ ನಿಮಗೆ ಸಿಗಲಿದೆ. ವೃಷಭ ರಾಶಿಯವರಿಗೆ ಶನಿಯ ಸಂಚಾರದ ಪರಿಣಾಮದಿಂದಾಗಿ ಅತ್ಯಂತ ಹೆಚ್ಚಿನ ಶುಭದಾಯಕ ಫಲಿತಾಂಶವೂ ಸಿಗಲಿದೆ. ಇದರ ಜೊತೆಗೆ ನೀವು ಶನಿಯ ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ. ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ದುಪ್ಪಟ್ಟು ಲಾಭವನ್ನು ನೀವು ಗಳಿಸಿಕೊಳ್ಳಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ಮಂಗಳನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಮಂಗಳ ನಿಮ್ಮ 7ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಏಪ್ರಿಲ್ 2ರಿಂದ ನಿಮ್ಮ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ಲಾಭ, ವಿದೇಶಿ ಸಂಪರ್ಕಗಳು, ಸ್ನೇಹಿತರೊಂದಿಗೆ ವಾದಗಳು ಉಂಟಾಗಬಹುದು. ಈ ಸಮಯದಲ್ಲಿ ಅಧಿಕ ಲಾಭವು ಬಂದರೂ ಕೂಡ ಅಹಂಕಾರದ ಭಾವನೆಯನ್ನು ನೀವು ಬದಿಯಲ್ಲಿಡುವುದು ಉತ್ತಮವಾಗಿರಲಿದೆ. ಏಕೆಂದರೆ ಅಹಂಕಾರದ ಭಾವನೆಯಿಂದಾಗಿ ನೀವು ನಿಮ್ಮ ಆತ್ಮೀಯರನ್ನು ದೂರ ಮಾಡಿಕೊಳ್ಳುವ ಸಂಭವ ಅಧಿಕವಾಗಿರಲಿದೆ. ಮೇಲಾಧಿಕಾರಿಗಳಿಂದ ನೀವು ಅರ್ಹವಾದ ಮನ್ನಣೆಯನ್ನು ಕೂಡ ಈ ಸಮಯದಲ್ಲಿ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ಪಡೆಯಲಿದ್ದೀರಿ. ಸ್ನೇಹಿತರೊಂದಿಗೆ ವಿದೇಶಿ ಸಂಪರ್ಕಗಳ ಜೊತೆಗೆ ನೀವು ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಏಪ್ರಿಲ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಈಗ ನಾವು ನೋಡೋಣ, ಈ ಪ್ರಸ್ತುತ ಸಮಯದಲ್ಲಿ ಸೂರ್ಯನ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಏಪ್ರಿಲ್ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು. ವೃಷಭ ರಾಶಿಯವರಿಗೆ ಸೂರ್ಯ ದೇವರ ಈ ಸಂಚಾರವು 12ನೇ ಮನೆಯಲ್ಲಿ ನಡೆಯುತ್ತಿದೆ. ಸೂರ್ಯನು ನಿಮ್ಮ 4ನೇ ಮನೆಯ ಅಧಿಪತಿಯಾಗಿದ್ದಾನೆ. 12ನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ಸ್ಥಾನ ಪಡೆದಿರುವುದರಿಂದಾಗಿ ನಿಮ್ಮ ಜೀವನದಲ್ಲಿ ವಿದೇಶ ಅವಕಾಶಗಳು ಬಾಗಿಲು ತೆರೆಯುತ್ತದೆ. ಮೇಷ ರಾಶಿಯಲ್ಲಿನ ಈ ಸೂರ್ಯನ ಸಂಚಾರದ ಪ್ರಭಾವದಿಂದಾಗಿ ವಿದೇಶ ಪ್ರಯಾಣ, ವಿದೇಶ ಭೂಮಿಗಳಲ್ಲಿ ಕೆಲಸ ಅಥವಾ ಈ ಭೂಮಿಗೆ ಸಂಬಂಧಿಸಿದ ಯಾವುದೇ ಯೋಜನೆಗಳಲ್ಲಿ ಯಶಸ್ಸಿನ ಬಲವಾದ ಸಾಧ್ಯತೆ ಇರಲಿದೆ. ನೀವು ವಿದೇಶಗಳಲ್ಲಿ ಗೌರವ, ಮನ್ನಣೆ ಮತ್ತು ಸಾಧನೆಯನ್ನು ಪಡೆಯಲಿದ್ದೀರಿ. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಶತ್ರುಗಳನ್ನು ಗೆಲ್ಲಲು ಸಾಧ್ಯವಾಗಲಿದೆ. ಯಾವುದೇ ನ್ಯಾಯಾಲಯ ಅಥವಾ ಕಾನೂನು ಪ್ರಕರಣವು ದೀರ್ಘಕಾಲದವರೆಗೆ ನಡೆಯುತ್ತಿದ್ದರೆ ಅದರ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇರಲಿದೆ. ಈ ಸಂಚಾರದ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಖಂಡಿತವಾಗಿಯೂ
ಹೆಚ್ಚಾಗುತ್ತವೆಯಾದರೂ ಈ ವೆಚ್ಚಗಳು ಹೆಚ್ಚಾಗಿ ಕುಟುಂಬದ ಧಾರ್ಮಿಕ ಚಟುವಟಿಕೆಗಳಿಗೆ ಅಗತ್ಯವಿರುವ ಸೌಕರ್ಯಗಳಿಗಾಗಿ ಆಗಿರಲಿದೆ. ಸಾಮಾಜಿಕ ಸೇವೆಗಳನ್ನು ಈ ಸಮಯದಲ್ಲಿ ನೀವು ಮಾಡಲಿದ್ದೀರಿ. ಈ ವೆಚ್ಚಗಳು ನಿಮಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುತ್ತದೆ, ಆದ್ದರಿಂದ ಅವುಗಳನ್ನು ಹೊರೆಯಾಗಿ ತೆಗೆದುಕೊಳ್ಳಬೇಡಿ. ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ವರ್ಗಾವಣೆಯ ಸಾಧ್ಯತೆ ಇರಲಿದೆ, ಆದರೆ ಈ ಬದಲಾವಣೆಯು ನಿಮ್ಮ ಭವಿಷ್ಯಕ್ಕೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಯಾವುದೇ ಬದಲಾವಣೆ ಆದರೂ ಈ ಸಮಯದಲ್ಲಿ ನೀವು ಭಯಪಡುವ ಅಗತ್ಯವಿರುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ತಾಯಿಗೆ ವಿಶೇಷ ಪ್ರಯೋಜನವು ದೊರೆಯುವ ಸೂಚನೆ ಇರಲಿದೆ. ಅವರಿಗೆ ಸಮಾಜದಲ್ಲಿ ಗೌರವ ಸಿಗಬಹುದು. ಅವರು ಎಲ್ಲೋ ಉದ್ಯೋಗದಲ್ಲಿದ್ದರೆ ಅಲ್ಲಿಂದ ಅವರಿಗೆ ಉತ್ತಮ ಪ್ರಯೋಜನಗಳು, ಮನ್ನಣೆಗಳು ಸಿಗಲಿದೆ. ನೀವು ಇತ್ತೀಚೆಗೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರೆ ಈ ಸಂಚಾರದ ಅವಧಿಯಲ್ಲಿ ನೀವು ಬಯಸಿದ ಕೆಲಸವನ್ನು ಪಡೆಯುವ ಬಲವಾದ ಸಾಧ್ಯತೆ ಇರಲಿದೆ. ಸೂರ್ಯನ ಸಂಚಾರದ ಸಮಯದಲ್ಲಿ ಭಾನುವಾರದಂದು ಗೋಧಿ, ತಾಮ್ರ, ಬೆಲ್ಲವನ್ನು ದಾನವಾಗಿ ಕೊಟ್ಟರೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇದನ್ನು ದೇವಾಲಯಕ್ಕೆ ದಾನ ಮಾಡಿ, ಇದು ಅತ್ಯಂತ ಹೆಚ್ಚಿನ ಶುಭದಾಯಕ. ಏಪ್ರಿಲ್ 19ರಂದು ಶುಕ್ರನ ಸಂಚಾರದ ಪರಿಣಾಮವು ವೃಷಭ ರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ. ಶುಕ್ರನು ತನ್ನದೇ ಆದ ರಾಶಿಯನ್ನು ಪ್ರವೇಶ ಮಾಡುವುದರಿಂದಾಗಿ ಇಲ್ಲಿ ಪಂಚಮಹಾಪುರುಷ ಯೋಗವು ಉಂಟಾಗಲಿದೆ. ಇದರ ಜೊತೆಗೆ ಮಾಲವ್ಯ ರಾಜಯೋಗದ ನಿರ್ಮಾಣವೂ ಆಗಲಿದೆ. ಇದರಿಂದಾಗಿ ಅನೇಕ ರೀತಿಯ ಭೌತಿಕ ಸೌಕರ್ಯಗಳ ಸಾಧನೆಯ ಅನುಭವವನ್ನು ನೀವು ನೋಡಬಹುದಾಗಿರಲಿದೆ. ಇದರಿಂದಾಗಿ ಜೀವನದಲ್ಲಿ ಸಂತೋಷ, ಶಾಂತಿಯು ಹೆಚ್ಚಾಗುತ್ತದೆ. ಶುಕ್ರನ ಸಂಚಾರದ ಪರಿಣಾಮವು ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಶುಕ್ರನು ನಿಮ್ಮ ಸ್ವಂತ ರಾಶಿಯ ಮೂಲಕ ಸಾಗುತ್ತಾನೆ. ನಿಮ್ಮ ಕೆಲಸ ಮತ್ತು ವ್ಯವಹಾರ ಎರಡರಲ್ಲೂ ಕೂಡ ಪ್ರಗತಿಯ ಸಾಧ್ಯತೆ ಗಮನಾರ್ಹವಾಗಿ ಹೆಚ್ಚಾಗಲಿದೆ. ಇದಲ್ಲದೆ ಶುಕ್ರನು ನಿಮ್ಮ ರಾಶಿಯ ಆಡಳಿತ ಗ್ರಹವೂ ಹೌದು. ಪರಿಣಾಮಕಾರಿಯಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ನಿಮ್ಮ ವ್ಯಕ್ತಿತ್ವವು ವಿಶಿಷ್ಟವಾದ ಸುಧಾರಣೆಗೆ ಒಳಗಾಗಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಈ ಸಮಯದಲ್ಲಿ ಶುಕ್ರನು ನಿಮಗೆ ನೀಡಲಿದ್ದು, ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾದ ಸಂದರ್ಭಗಳು ಬರಬಹುದು. ಸಂಬಂಧಗಳಲ್ಲಿ ಸಂಬಂಧಿಸಿರುವ ಅನೇಕ ರೀತಿಯ ಮನಸ್ತಾಪಗಳು ದೂರವಾಗಲಿದೆ. ಅಸ್ತಿತ್ವದಲ್ಲಿರುವ ಯಾವುದೇ ತಪ್ಪು ಗ್ರಹಿಕೆಗಳನ್ನು ಕೂಡ ನೀವು ಈ ಸಮಯದಲ್ಲಿ ಪರಿಹರಿಸಿಕೊಳ್ಳುವ ಉತ್ತಮ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಅನ್ಯೋನ್ಯತೆಯು ಆಳವಾಗಿ ಪರಸ್ಪರ ತಿಳುವಳಿಕೆಯಿಂದ ಸುಧಾರಿಸುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರದ ಪರಿಣಾಮ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನು ಮೀನ ರಾಶಿಯಲ್ಲಿ ಬುಧನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಬುದ್ಧಿಶಕ್ತಿ, ಮಾತು, ವಾಣಿಜ್ಯ ಮತ್ತು ತರ್ಕದ ಸೂಚಕವಾದ ಬುಧನು ಏಪ್ರಿಲ್ 11ರಂದು ದೈವಿಕ ಗುರುವಿನ ಆಡಳಿತ ಗ್ರಹವಾದ ಮೀನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ. ಬುಧನ ಸಂಚಾರದ ಪರಿಣಾಮದಿಂದಾಗಿ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ನೀವು ಪಡೆಯಬಹುದಾಗಿರಲಿದೆ. ಹಾಗೆಯೇ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಬುಧನ ಸಂಚಾರವು ಲಾಭ ಮತ್ತು ಪ್ರಗತಿ ಎರಡನ್ನೂ ತರಬಹುದು, ಏಕೆಂದರೆ ಬುಧನು ನಿಮ್ಮ ಸಂಚಾರದ ಪಟ್ಟಿಯಲ್ಲಿ ಆದಾಯ ಮತ್ತು ಲಾಭದ ಮನೆಗೆ ಸಾಗುತ್ತಿದ್ದಾನೆ. ಪರಿಣಾಮವಾಗಿ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು. ಹಾಗೆ ಹಿಂದೆ ಸಿಲುಕಿಕೊಂಡಿದ್ದ ಅಥವಾ ಬಾಕಿ ಉಳಿದ ಹಣವನ್ನು ಮರುಪಡೆಯುವ ಸಾಧ್ಯತೆ ಇರಲಿದೆ. ವೃತ್ತಿ ಜೀವನದ ವಿಷಯದಲ್ಲಿ ನೀವು ಅತ್ಯುತ್ತಮ ಅವಕಾಶಗಳನ್ನು ಎದುರಿಸಬಹುದಾಗಿದ್ದು, ಹಿರಿಯ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲಿದ್ದೀರಿ. ವ್ಯವಹಾರದಲ್ಲಿ ತೊಡಗಿರುವವರಿಗೆ ಹೊಸ ಸಂಪರ್ಕಗಳು ಮತ್ತು ಸಂಪರ್ಕಗಳಿಂದ ಲಾಭವನ್ನು ಪಡೆಯುವ ಅವಕಾಶ ಸಿಗಲಿದೆ. ಸ್ನೇಹಿತರು ಮತ್ತು ನೆಟ್ವರ್ಕ್ ಮೂಲಕ ಲಾಭದ ಸೂಚನೆ ಇರಲಿದೆ. ಹಾಗೆ ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡುವಾಗ ನೀವು ನಿಮ್ಮ ವಿವೇಕ ಮತ್ತು ಎಚ್ಚರಿಕೆಯನ್ನು ಪರಿಗಣಿಸುವುದು ಅತಿ ಮುಖ್ಯವಾಗಿರಲಿದೆ. ಇದು ಬುಧನ ಸಂಚಾರದ ಪರಿಣಾಮದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಿ ಇರುವುದರಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂದು ತಿಳಿಯೋಣ. ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಪರಿವರ್ತನೆಗೆ ಅನೇಕ ರೀತಿಯ ಅವಕಾಶಗಳು
ಸಿಗಲಿದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಈ ಸಮಯದಲ್ಲಿ ಸುಧಾರಣೆಯನ್ನು ಪಡೆಯಲಿದ್ದು, ವೃಷಭ ರಾಶಿಯವರಿಗೆ ಧನ ಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ಹುಡುಕಿ ಬರಲಿದೆ. ಈ ಸಮಯದಲ್ಲಿ ಅವಿವಾಹಿತರಿಗೆ ವಿವಾಹದ ಯೋಗ ಖಂಡಿತವಾಗಿಯೂ ಸಿಗಲಿದೆ. ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಇರಲಿದೆ. ಅಲ್ಪ ದೂರ ಧಾರ್ಮಿಕ ಪ್ರಯಾಣಗಳ ಸಾಧ್ಯತೆ ಅಧಿಕವಾಗಿದ್ದು, ಇದು ಆಂತರಿಕ ಶಾಂತಿ ಮತ್ತು ತೃಪ್ತಿಯನ್ನು ತರುತ್ತದೆ. ನೀವು ಧಾರ್ಮಿಕ ಒಲವನ್ನು ಬೆಳೆಸಿಕೊಳ್ಳಲಿದ್ದೀರಿ. ದೇವಾಲಯಗಳಿಗೆ ಭೇಟಿ ನೀಡುವುದು ಆನಂದವನ್ನು ನೀಡಲಿದೆ. ಈ ಗ್ರಹಿಕೆ ಅವರಿಗೆ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ಕೆಲವು ಹಳೆಯ ಹವ್ಯಾಸಗಳಲ್ಲಿ ನೀವು ಆಸಕ್ತಿಯನ್ನು ಮುಸುಕುಗೊಳಿಸಬಹುದು. ನೀವು ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಹುದಾಗಿರಲಿದೆ. ವಿಭಿನ್ನವಾದರೂ ಉತ್ತಮ ರೀತಿಯ ಅವಕಾಶಗಳನ್ನು ಈ ಸಮಯದಲ್ಲಿ ನೀವು ಪಡೆಯಲಿದ್ದೀರಿ. ನಿಮ್ಮ ಸೋಮಾರಿತನದಿಂದಾಗಿ ನೀವು ದೂರವಿದ್ದರೆ ನೀವು ಅನೇಕ ರೀತಿಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ಧೈರ್ಯ ಮತ್ತು ದೃಢ ಸಂಕಲ್ಪ ಈ ಸಮಯದಲ್ಲಿ ಹೆಚ್ಚಾಗಲಿದೆ. ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವ ಅವಕಾಶ ನಿಮಗೆ ಸಿಗಲಿದ್ದು, ಕೇತುವಿನ ಸಂಚಾರದ ಪರಿಣಾಮದ ಸಮಯದಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಿರುವಿರಿ. ಹಾಗೆ ಕೆಲಸವನ್ನು ಉತ್ಸಾಹದಿಂದ ನಿರ್ವಹಿಸಲಿದ್ದೀರಿ. ನಿಮ್ಮೊಳಗೆ ಹೊಸ ಶಕ್ತಿಯ ಪ್ರಜ್ಞೆಯನ್ನು ನೀವು ಅನುಭವಿಸಲಿದ್ದೀರಿ. ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಲಿದ್ದೀರಿ. ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ಸಮಯದಲ್ಲಿ ನೀವು ಧ್ಯಾನದ ಮೇಲೆ ಹೆಚ್ಚು ಅವಲಂಬಿತರಾಗಲಿದ್ದೀರಿ. ಒಟ್ಟಾರೆಯಾಗಿ ಕೇತುವಿನ ಸಂಚಾರದ ಪರಿಣಾಮ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ಮೊದಲಿಗೆ ವೃಷಭ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಯಾವ ಪ್ರಮುಖ ಬದಲಾವಣೆ ಕಾಣಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವೃಷಭ ರಾಶಿಯ 10ನೇ ಮನೆಯ ಅಧಿಪತಿ ವೃತ್ತಿಕಾರಕ ಶನಿಯು 11ನೇ ಲಾಭದ ಮನೆಯಲ್ಲಿ ಸ್ಥಾನ ಪಡೆದಿರುವುದರಿಂದಾಗಿ ಉದ್ಯೋಗಸ್ಥ ವೃತ್ತಿಪರರಿಗೆ ಅತ್ಯಂತ ಮಂಗಳಕರವಾಗಿರಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ನೀವು ಅರ್ಹವಾದ ಮನ್ನಣೆಯನ್ನು ಪಡೆಯಬಹುದಾಗಿರಲಿದೆ. ಏಪ್ರಿಲ್ 2ರಂದು ಮಂಗಳನು 11ನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ. ಇದರಿಂದಾಗಿ ಸಹೋದ್ಯೋಗಿಗಳಲ್ಲಿ ನಿಮ್ಮ ನಾಯಕತ್ವ ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ವರ್ಧಿಸುತ್ತದೆ. ಬಡ್ತಿ ಅಥವಾ ಇಂಕ್ರಿಮೆಂಟ್ಗಾಗಿ ಕಾಯುತ್ತಿರುವ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಸಕಾರಾತ್ಮಕ ಸುದ್ದಿಗಳನ್ನು ಸ್ವೀಕರಿಸುವ ಅವಕಾಶ ಸಿಗಲಿದೆ. ಅಂದಾಗ್ಯೂ ಏಪ್ರಿಲ್ 14ರಂದು ನಿಮ್ಮ 12ನೇ ಮನೆಯಲ್ಲಿ ಖರ್ಚು ಮತ್ತು ದೂರದ ಸ್ಥಳಗಳ ಮನೆಯಲ್ಲಿ 4ನೇ ಮನೆ ಅಧಿಪತಿಯಾಗಿರುವ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಸಂಭಾವನೀಯ ವರ್ಗಾವಣೆ ಅಥವಾ ಸ್ಥಳಾಂತರವನ್ನು ಸೂಚಿಸುತ್ತದೆ. ಇದು ನಿಮ್ಮ ಬಯಸುವ ಸ್ಥಳಕ್ಕೆ ಆಗಿರಬಹುದು ಅಥವಾ ವಿದೇಶಿ ದೂರದ ಪ್ರಾಜೆಕ್ಟ್ಗಳ ರೂಪದಲ್ಲಿ ಬರಬಹುದು. ನಿಮ್ಮ ಕಾರ್ಯಕ್ಷಮತೆಯು ಅತ್ಯುತ್ತಮವಾಗಿದ್ದರೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಅನಗತ್ಯ ವಾದಗಳು ಕಟ್ಟುನಿಟ್ಟಾಗಿ ತಪ್ಪಿಸುವುದು ಅತಿ ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಯಾವುದೇ ರೀತಿಯ ವಾದಗಳನ್ನು ಉಂಟು ಮಾಡಿಕೊಳ್ಳಬೇಡಿ. ಇದರಿಂದಾಗಿ ವೃತ್ತಿಪರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯು ಅಥವಾ ಗೊಂದಲಗಳು ಉಂಟಾಗಬಹುದು. ಇದು ವೃತ್ತಿ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಹಣಕಾಸಿನ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಹಾಗೆ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂದು ನೋಡೋಣ. ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಈ ತಿಂಗಳು ನಿಮ್ಮ 11ನೇ ಲಾಭದ ಮನೆಯು ಹೆಚ್ಚು ಸಶಕ್ತವಾಗಿರುವುದರಿಂದಾಗಿ ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ದೀರ್ಘಕಾಲದಿಂದ ಬಾಕಿ ಇರುವ
ಹಣವನ್ನು ನೀವು ಈ ಸಮಯದಲ್ಲಿ ಮರು ಪಡೆಯಲಿದ್ದೀರಿ. ಹಾಗೆ ಇಂದಿನ ಹೂಡಿಕೆಗಳಿಂದಾಗಿ ಗಣನೀಯ ಲಾಭವನ್ನು ಪಡೆಯಲಿದ್ದೀರಿ. 11ನೇ ಮನೆಯಲ್ಲಿ 2ನೇ ಧನಾಧಿಪತಿಯ ಬುಧನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅಂದಾಗ್ಯೂ 12ನೇ ಮನೆಯಲ್ಲಿ 4ನೇ ಮನೆ ಅಧಿಪತಿ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ನಿಮ್ಮ ಮನೆಗೆ ಸಂಬಂಧಿಸಿದ ಭಾರಿ ಖರ್ಚುಗಳನ್ನು ಸೂಚಿಸುವ ಸಾಧ್ಯತೆ ಇರಲಿದೆ. ನೀವು ಹೊಸ ಮನೆಗಾಗಿ ಮುಂಗಡವನ್ನು ಪಾವತಿಸಬಹುದು, ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ದುಬಾರಿ ಒಳಾಂಗಣ ನವೀಕರಣಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಅಧಿಕವಾಗಿರಲಿದೆ. ಇವು ಮಂಗಳಕಾರಕ ಖರ್ಚುಗಳಾಗಿರಲಿದ್ದು, ನಿಮ್ಮ ಬಜೆಟ್ ಮಿತಿಯನ್ನು ಮೀರದಂತೆ ನೀವು ಎಚ್ಚರಿಕೆ ವಹಿಸಬೇಕಾಗಿರಲಿದೆ. ಇದು ಆರ್ಥಿಕವಾಗಿ ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ಆಗುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಬದಲಾವಣೆ ಆಗಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಏಪ್ರಿಲ್ ಮೊದಲಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅತ್ಯಗತ್ಯವಾಗಿರಲಿದೆ. 12ನೇ ಮನೆಯಲ್ಲಿರುವ ಸೂರ್ಯನು ಕಣ್ಣಿನಲ್ಲಿ ಉರಿ ಅಥವಾ ನಿದ್ರಾಹೀನತೆ ಅಥವಾ ದೇಹದ ಅತಿಯಾದ ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದರೆ ಏಪ್ರಿಲ್ 19ರಂದು ನಿಮ್ಮ ರಾಶಿಯಾಧಿಪತಿ ಮತ್ತು 6ನೇ ಮನೆಯ ಅಧಿಪತಿಯಾದ ಶುಕ್ರನು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಶುಕ್ರನು ಸಂಜೀವಿನಿಯಂತೆ ಕಾರ್ಯನಿರ್ವಹಿಸಲಿದ್ದಾನೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗುತ್ತದೆ. ನೀವು ನವೀಕೃತ ಶಕ್ತಿ ಮತ್ತು ದೈಹಿಕ ಕಾಂತಿಯನ್ನು ಅನುಭವಿಸಲಿದ್ದೀರಿ. 6ನೇ ಮನೆ ಅಧಿಪತಿ ರೋಗಗಳು ಮತ್ತು ಶತ್ರುಗಳ ಕಾರಕನಾಗಿರುವ ಶುಕ್ರನು ಲಗ್ನದಲ್ಲಿ ಪ್ರಬಲವಾಗಿರುವುದರಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಗಗನಕ್ಕೇರುತ್ತದೆ. ಮಾತ್ರವಲ್ಲದೆ ನಿಮ್ಮ ಹಾನಿ ಮಾಡುವ ಬಯಸಿದ ವಿರೋಧಿಗಳು ಕೂಡ ಈ ಸಮಯದಲ್ಲಿ ಸ್ನೇಹಿತರಾಗುವ ಸಾಧ್ಯತೆ ಇರಲಿದೆ. ಇದು ಆರೋಗ್ಯದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಕೌಟುಂಬಿಕ ಜೀವನವು ಸಾಕಷ್ಟು ಸಂತೋಷದಾಯಕವಾಗಿರಲಿದೆ. ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರುವು ತನ್ನ ಸ್ಥಾನವನ್ನು ಪಡೆದಿರುವುದರಿಂದಾಗಿ ಕುಟುಂಬದ ಸದಸ್ಯರ ಕಡೆಗೆ ನಿಮ್ಮ ಮಾತು ನಡವಳಿಕೆಯು ತುಂಬ ಮೃದು ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಅಂದಾಗ್ಯೂ ಸೂರ್ಯನು ಅಂದರೆ ಮನೆ ಮತ್ತು ಕೌಟುಂಬಿಕ ವಿಷಯಗಳ ಕಾರಕನಾಗಿರುವ ಸೂರ್ಯನು 12ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದಾಗಿ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಥವಾ ಅವರ ನಿರ್ಧಾರಗಳನ್ನು ಗೌರವಿಸಬೇಕು. ಅವರು ಆಧ್ಯಾತ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರಲಿದೆ. ನಿಮ್ಮ 7ನೇ ಮನೆ ಅಧಿಪತಿ ಮಂಗಳನು 11ನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಜೀವನ ಸಾಥಿಯ ಮೂಲಕ ನೀವು ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ. ಏಪ್ರಿಲ್ 19ರ ನಂತರ ಶುಕ್ರನು ನಿಮ್ಮ ಲಗ್ನವನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರಣಯ ಮತ್ತು ಅನ್ಯೋನ್ಯತೆಯು ಗಮನಾರ್ಹವಾಗಿ ಹೆಚ್ಚಾಗಲಿದೆ. ನೀವಿಬ್ಬರು ಒಟ್ಟಿಗೆ ಐಷಾರಾಮಿ ಮತ್ತು ಗುಣಮಟ್ಟದ ಸಮಯವನ್ನು ಆನಂದಿಸಲಿದ್ದೀರಿ. ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವ್ಯಾಪಾರ, ವ್ಯವಹಾರ, ಸ್ವ ಉದ್ಯೋಗವನ್ನು ಮಾಡುತ್ತಿರುವ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ನೋಡೋಣ. ಲಾಭದ ಮನೆಯಲ್ಲಿ ಯೋಗಕಾರಕ ಶನಿಯೊಂದಿಗೆ 7ನೇ ಮನೆಯ ಅಧಿಪತಿಯಾಗಿರುವವನು ವ್ಯಾಪಾರದ ಮನೆಯಲ್ಲಿ ಮಂಗಳನ ಸಂಯೋಗವು ಆಗುವುದರಿಂದಾಗಿ ಉದ್ಯಮಿಗಳಿಗೆ ಇದು ಸುವರ್ಣ ಅವಕಾಶವನ್ನು ಒದಗಿಸುತ್ತದೆ. ವಿಶೇಷವಾಗಿ ಉತ್ಪಾದನೆ, ರಿಯಲ್ ಎಸ್ಟೇಟ್ ಅಥವಾ ತಂತ್ರಜ್ಞಾನ ವಲಯದಲ್ಲಿರುವವರಿಗೆ ಈ ಅವಧಿಯು ನಿಮಗೆ ಆರ್ಥಿಕ ಯಶಸ್ಸನ್ನು ಸುಧಾರಿಸುತ್ತದೆ. ನೀವು ಭಾರಿ ಆರ್ಡರ್ಸ್ಗಳನ್ನು ಪಡೆಯಬಹುದು ಅಥವಾ ಹೆಚ್ಚು ಲಾಭದಾಯಕವಾದ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಹುದಾಗಿರಲಿದೆ. ಏಪ್ರಿಲ್ 19ರಂದು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಬ್ರ್ಯಾಂಡ್ ಇಮೇಜ್ ಅಗಾಧವಾದ ಉತ್ತೇಜನವನ್ನು ಪಡೆಯುತ್ತದೆ. ಕ್ಲೈಂಟ್ಗಳೊಂದಿಗಿನ ನಿಮ್ಮ ಸಂವಹನ ಹೆಚ್ಚು ಕಾಂತಿಯನ್ನು ಪಡೆಯಲಿದೆ, ಮನವೊಲಿಸುತ್ತದೆ. ಹಾಗೆ ಸ್ವತಂತ್ರೋದ್ಯೋಗಿಗಳಿಗೆ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಅದ್ಭುತ ಅವಕಾಶಗಳನ್ನು ಆಕರ್ಷಿಸುತ್ತದೆ. ಅಂದಾಗ್ಯೂ 11ನೇ ಮನೆಯಲ್ಲಿ ಮಂಗಳ ಶನಿಯ ಸಂಯೋಗದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ
ಲಾಭ ಹಂಚಿಕೆಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು. ಆದ್ದರಿಂದ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಸೂಕ್ತವಾಗಿರಲಿದೆ. ಇದು ಉದ್ಯೋಗವನ್ನು ಮಾಡುತ್ತಿರುವ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ. ನಿಮ್ಮ 11ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ 5ನೇ ಮನೆ ಅಧಿಪತಿಯಾದ ಬುಧನ ಸಂಚಾರವು ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರಲಿದೆ. ಗುಂಪು ಅಧ್ಯಯನಗಳ ಮೂಲಕ ಅಥವಾ ಸ್ನೇಹಿತರ ಸಹಾಯದಿಂದ ನೀವು ಸಂಕೀರ್ಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲಿದ್ದೀರಿ. ಇದಲ್ಲದೆ 12ನೇ ಮನೆಯಲ್ಲಿ ಸೂರ್ಯನು ವಿದೇಶಿ ವಿದ್ಯಾನಿಲಯದಲ್ಲಿ ಪ್ರವೇಶಾತಿಯನ್ನು ಪಡೆಯಲು ಅತ್ಯಂತ ಹೆಚ್ಚಿನ ಅನುವು ಮಾಡಿಕೊಡಲಿದ್ದಾನೆ. ವೀಸಾ ಅನುಮೋದನೆಗಾಗಿ ನಿರೀಕ್ಷಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ನಂಬಲಾಗದಷ್ಟು ಅನುಕೂಲದ ಸಮಯವಾಗಿರಲಿದೆ. ನಿಮ್ಮ ಅರ್ಜಿ ಪ್ರಕ್ರಿಯೆಯು ಚುರುಕುಗೊಳ್ಳಲಿದೆ. ಇದು ವಿದ್ಯಾರ್ಥಿಗಳು ಪ್ರಮುಖವಾಗಿ ಏಪ್ರಿಲ್ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದಾಗಿ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಮಾಡಬೇಕು, ಇದರಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ನೋಡಲಿದ್ದೀರಿ ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. 12ನೇ ಮನೆಯಲ್ಲಿ ಸೂರ್ಯನಿಂದ ಉಂಟಾಗುವ ಉಷ್ಣ ಪ್ರೇರಿತ ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಲಾಭದ ಮನೆಯಲ್ಲಿ ಗ್ರಹಗಳ ಆಶೀರ್ವಾದವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಸರಳ ಪರಿಹಾರವನ್ನು ಅನುಸರಿಸಿ. ಮೊದಲನೇದಾಗಿ ಲಕ್ಷ್ಮೀ ದೇವಿಯ ಆರಾಧನೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಬಲವನ್ನು ಮತ್ತಷ್ಟು ವರ್ಧಿಸಲು ಶುಕ್ರವಾರದಂದು ಮಹಾಲಕ್ಷ್ಮಿಯ ಅಷ್ಟಾಂಗ ಅಥವಾ ಶ್ರೀ ಸೂಕ್ತವನ್ನು ಪಠಿಸಿ. ಇದು ಸರ್ವತೋಮುಖ ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಎರಡನೇದಾಗಿ ಸೂರ್ಯನ ಪರಿಹಾರ. ಸೂರ್ಯನು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕಣ್ಣಿನ ತೊಂದರೆಗಳು ಅಥವಾ ಅನಗತ್ಯ ಹಠಮಾರಿತನವನ್ನು ಕಡಿಮೆ ಮಾಡಲು ಭಾನುವಾರದಂದು ಗೋಧಿಯನ್ನು ದಾನ ಮಾಡಿ. ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಬಹಳ ಶುಭದಾಯಕವಾಗಿರಲಿದೆ. ಇನ್ನು ಕೊನೆಯ ಸೇವೆ ಅಥವಾ ಪರಿಹಾರವಾಗಿ ಹಸುಗಳಿಗೆ ಸೇವೆ ಮಾಡಿ. ವೃಷಭ ರಾಶಿಯವರು ಬುಧವಾರ ಅಥವಾ ಶುಕ್ರವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಬೇಕು. ಈ ಸರಳ ಕ್ರಿಯೆಯು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಅಡೆತಡೆಗಳನ್ನು ನಿವಾರಿಸಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.